ಬೆಂಗಳೂರಿನ ಪ್ರತಿಷ್ಠಿತ ಶಿಫಾ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸಂಸ್ಥೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾಜುದ್ದೀನ್ ಖಾನ್ ಅವರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ಪ್ರದರ್ಶನವನ್ನು ಉದ್ಘಾಟಿಸಿದರು. ಈ ಪ್ರದರ್ಶನದಲ್ಲಿ ಆಧುನಿಕ ವೈದ್ಯಕೀಯ ನಾವೀನ್ಯತೆಗಳು ಮತ್ತು ವೈದ್ಯಕೀಯ ಉಪಕರಣಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರದರ್ಶಿಸಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ಅಮ್ರೀನ್ ಪಾಷಾ, ಸಾರ್ವಜನಿಕ ಸಂಪರ್ಕಾಧಿಕಾರಿ ನೇಮತುಲ್ಲಾ ಸುಹೇಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ಪ್ರಸಿದ್ಧ ಶಿಫಾ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ, ಕಲರವ, ಸಡಗರ. ಈ ಸಂದರ್ಭದಲ್ಲಿ ಏನು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ? ಬೆಂಗಳೂರಿನಲ್ಲಿರುವ ಶಿಫಾ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡುತ್ತಿರುವುದು ತುಂಬ ಶ್ಲಾಘನೀಯವಾಗಿದೆ. ಇಂದು ನನಗೆ ಆಹ್ವಾನ ನೀಡಿದ್ದು ನಾನು ಇಲ್ಲಿ ಬಂದು ವೀಕ್ಷಿಸಿದಾಗ ಬಹಳಷ್ಟು ಆರೋಗ್ಯದ ಬಗ್ಗೆ ವಿಷಯಗಳನ್ನು ಪ್ರಾಯೋಗಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ತಿಳಿ ಹೇಳಿರುವುದು ತುಂಬ ಶ್ಲಾಘನೀಯ. ಕನ್ನಡ ನಾಡು ಚಿನ್ನದ ಬೀಡು, ಕನ್ನಡ ನಾಡು ಚಿನ್ನದ ಬೀಡು, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಭಾಷೆ ಅಷ್ಟೇ ಬಹಳಷ್ಟು ವಿನಯವಾಗಿದೆ. ಭಾಷೆಯನ್ನು ಎಲ್ಲರೂ ನಾವು ಉಪಯೋಗ ಮಾಡಿದ್ದರೆ ಈ ರಾಜ್ಯದಲ್ಲಿ ನಾವು ಭ್ರಾತೃತ್ವವನ್ನು ಅಭಿವೃದ್ಧಿ ಪಡಿಸಲು ಒಂದು ಸಾಧ್ಯ ಆಗುತ್ತೆ. ಆ ಕಾರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ವಕ್ಫ್ ಸಂಸ್ಥೆಯ ಅಡಿಯಲ್ಲಿ ಆಸ್ತಿ ಇರುವಂತಹ ಜಾಗದಲ್ಲಿ ಶಿಫಾ ಹಾಸ್ಪಿಟಲ್ ಪ್ರಾರಂಭವಾಗಿ ತುಂಬಾ ಶ್ಲಾಘನೀಯವಾದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸೌಲಭ್ಯವನ್ನು ಅತಿ ಕಡಿಮೆ ದರಗಳಲ್ಲಿ ಇವರು ಒಂದು ಸೇವೆ ನೀಡುತ್ತಿರುವುದು ರಾಜ್ಯದ ಎಲ್ಲ ಜನರಿಗೆ ತುಂಬಾ ಸೌಕರ್ಯವಾಗಿದೆ. ಇದು ತುಂಬಾ ಶ್ಲಾಘನೀಯವಾಗಿದೆ. ಅದೇ ರೀತಿ ಇವರು ಕನ್ನಡವನ್ನು ಬೆಳೆಸಲು ಒಂದು ಪ್ರಯತ್ನವನ್ನು ಮಾಡಿರುವುದು ಸಹ ತುಂಬಾ ಶ್ಲಾಘನೀಯವಾಗಿದೆ. ಇದು ನಾನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಕನ್ನಡ ನಾಡು ನದಿ ವನಗಳ ನಾಡು, ಇದು ಕರುನಾಡು. ಇದು ಕನ್ನಡವನ್ನು ನೀವು ಪ್ರೀತಿಸಿದರೆ ಮಾತ್ರ ಕನ್ನಡವನ್ನು ನೀವು ನಮ್ಮ ಭಾರತ ದೇಶಕ್ಕೆ 1ನೇ ಸ್ಥಾನವನ್ನು ನಾವು ಮುಟ್ಟಬಹುದು ಎಂದು ನಾನು ಇವತ್ತು ಹೇಳಿ, ಎಲ್ಲಾದರೂ ಇರು ಎಂದಾದರೂ ಇರು ನೀ ಕನ್ನಡವಾಗಿರು ಎಂದು ನಾನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಲಾಫಿಯಾ ಫಾತಿಮಾ. ಇವತ್ತು ನನ್ನ ವಿಷಯ ಹೃದಯದ ಶಸ್ತ್ರಚಿಕಿತ್ಸೆ ವಿಧಾನಗಳು. ಇದು ಒಂದು ಡಿವಿನ್ಸಿ ರೋಬೋಟಿಕ್ ಸರ್ಜಿಕಲ್ ಮೆಥಡ್. ಇದು ಫಸ್ಟ್ 1998ರಲ್ಲಿ ಏಷ್ಯಾದ ಎಸ್ಕಾರ್ಟ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಪ್ರಕಾಶ್ ಅವರು ನಡೆಸಿದರು. ಆಮೇಲೆ ನಮ್ಮ ಭಾರತ ದೇಶದಲ್ಲಿ 2010ನಲ್ಲಿ ಡಾಕ್ಟರ್ PN ಡೋಗ್ರಾ ಅವರು ಬ್ಲಾಡರ್ ಕ್ಯಾನ್ಸರ್ ಸರ್ಜರಿ ನಡೆಸಿದರು. ಇದು ಸರ್ಜರಿ ಮಾಡುವುದು ರೋಬೋಟ್ ಅಲ್ಲ, ಡಾಕ್ಟರ್ ಅವರು ಇದರಿಗೆ ಆಪರೇಟ್ ಮಾಡ್ತಾರೆ. ಡಾಕ್ಟರ್ ಅವರು ಕನ್ಸೋಲ್ ಮೇಲೆ ಕುಳಿತು ಒಳಗೆ ನೋಡಿಸು ಶಸ್ತ್ರಚಿಕಿತ್ಸೆ ನಡೆಸುತ್ತಾರೆ. ಇದರಲ್ಲಿ ಒಂದು 3D ಕ್ಯಾಮ್ರಾ ಇರುತ್ತೆ. ಈ 3D ಕ್ಯಾಮ್ರಾ ರೋಗಿಯ ದೇಹದ ಒಳಗಿನ ಭಾಗವನ್ನು ದೊಡ್ಡದಾಗಿ ತೋರಿಸುತ್ತದೆ. ಈ ಕನ್ಸೋಲ್ ಅನ್ನು ಶಸ್ತ್ರಚಿಕಿತ್ಸೆ ಉಪಕರಣಗಳು ಮತ್ತು ರೋಗಿಯ ದೇಹದೊಳಗಿನ ಜೊತೆ ಕ್ಯಾಮ್ರಾ ಸಗರ್ಮ ಇರುತ್ತದೆ. ಶುಭೋದಯ ಎಲ್ಲರಿಗೆ. ನನ್ನ ಹೆಸರು ಆಸಿಯಾ ತೆಹ್ರೀಂ. ನಾನು BSc CCT ವಿದ್ಯಾರ್ಥಿನಿ. ಶಿಫಾ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ನಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಇವತ್ತು ನನ್ನ ವಿಷಯ ಹೃದಯ ಪರಿಚಯ. ಇಂದು ನಾನು ನಮ್ಮ ದೇಹದ ಅದ್ಭುತ ಅಂಗವಾದ ಹೃದಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಹೃದಯ ಚಿಕ್ಕಾದರೆ ಇದು ನೀರಿನ ರಕ್ತವನ್ನು ಪಂಪ್ ಮಾಡಿ ನಮ್ಮ ದೇಹಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳಿಗೆ ನಡೆಸುತ್ತದೆ. ಹೃದಯನಲ್ಲಿ 4 ಚೇಂಬರ್ಸ್ ಇದೆ. ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ ಮತ್ತೆ ಲೆಫ್ಟ್ ವೆಂಟ್ರಿಕಲ್. ಇದು ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ರಕ್ತವನ್ನು ನನ್ನ ದೇಹಕ್ಕೆ ನಡೆಸುತ್ತದೆ. ಧನ್ಯವಾದ. ನನ್ನ ಹೆಸರು ತಸ್ಮಿಯಾ ಖಾನಂ. ನಾನು ಶಿಫಾ ಅಲೈಡ್ ಹೆಲ್ತ್ ಇನ್ಸ್ಟಿಟ್ಯೂಷನ್ನಲ್ಲಿ ಮೊದಲನೇ ವರ್ಷದ
BSc MLT ವಿದ್ಯಾರ್ಥಿನಿ. ನನ್ನ ವಿಷಯ ಸೂಕ್ಷ್ಮದರ್ಶಕ. ಸೂಕ್ಷ್ಮದರ್ಶಕ ಇದೊಂದು ಸಣ್ಣವಾದ ವಸ್ತುಗಳನ್ನು ದೊಡ್ಡವಾಗಿ ತೋರಿಸುತ್ತದೆ. ಉದಾಹರಣೆಗೆ ಫಂಗೈ, ಬ್ಯಾಕ್ಟೀರಿಯಾ, ಆಲ್ಗೆ, ಬ್ಯಾಕ್ಟೀರಿಯಾಫೇಜ್, RBC ಮತ್ತು ಇನ್ನು ಚಿಕ್ಕವಾದ ಸಣ್ಣಗಳು, ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಆ ವಸ್ತುಗಳನ್ನು ಇದರಲ್ಲಿ ನಾವು ನೋಡಬಹುದು. ಇದರಿಂದ ನಾವು ರೋಗಗಳನ್ನು ಕಂಡಿಡಬಹುದು. ಇದರ ಭಾಗಗಳು ಇದಾವೆ. ಇದು ಐಪೀಸ್ ಮತ್ತು ವಸ್ತುನಿಷ್ಠ ಮಸೂರಿ, ಇದು ಕಣ್ಣಿನ ಮಸೂರಿ. ಇಲ್ಲಿಂದ ನಾವು ನೋಡಿದ್ರೆ ಇದು ವಸ್ತುನಿಷ್ಠ ಮಸೂರಿನಿಂದ ನಾವು ಅಡ್ಜಸ್ಟ್ ಮಾಡಿ ನೋಡಬಹುದು. ಇದರಿಂದ ನಾವು ರಕ್ತದ ಗುಂಪುಗಳನ್ನು ಕಂಡಿಡಬಹುದು. ಮತ್ತು ಇದು ಬ್ಲಡ್ ಕಲ್ಚರ್ಗೆ ಯೂಸ್ ಮಾಡ್ತಾರೆ. ಇದು ಒಂದು ದಿನ ಆದಮೇಲೆ ಯೂಸ್ ಮಾಡ್ತಾರೆ. ಅಸ್ಲಾಂ ವಲೈಕುಂ. ಇವತ್ತು ನಾವು ಪ್ರಾಚೀನ OT ಮತ್ತು ಆಧುನಿಕ OT ಎಂಬ ಮಾಡೆಲ್ ತಯಾರು ಮಾಡಿದ್ದೀವಿ. ಪ್ರಾಚೀನ ಕಾಲದಲ್ಲಿ ಸರ್ಜರಿ ಮಾಡೋದು ತುಂಬ ಕಷ್ಟವಾಗಿತ್ತು. ಆವಾಗ ಮಾಸ್ಕ್ ಇರಲಿಲ್ಲ, ಗ್ಲೌಸ್ ಇರಲಿಲ್ಲ, ಸ್ಟೆರಿಲೈಸೇಷನ್ ಇರಲಿಲ್ಲ, ಕ್ಲೀನ್ಲಿನೆಸ್ ಇರಲಿಲ್ಲ. ಅದಕ್ಕೆ ಇನ್ಫೆಕ್ಷನ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಪೇಷಂಟ್ಗೆ ಜೀವಾಪಾಯ ತುಂಬ ಜಾಸ್ತಿ ಆಗ್ತಾ ಇತ್ತು. ಜನ ಎಲ್ಲ ಸುತ್ತ ಕೂತ್ಕೊಂಡು ಸರ್ಜರಿಯನ್ನು ನೋಡ್ತಾ ಇದ್ರು. ಅದಕ್ಕೆ ಪೇಷಂಟ್ಗೆ ಏನು ಪ್ರೈವಸಿ ಇರಲಿಲ್ಲ. ಅದಕ್ಕೆ ಪೇಷಂಟ್ಗೆ ಜೀವಾಪಾಯ ಜಾಸ್ತಿ ಆಗ್ತಾ ಇತ್ತು. ನನ್ನ ಹೆಸರು ಉಮ್ಮೆ ಹಾಜಿರಾ. ಆಧುನಿಕ OT ಅಂತ ಸರ್ಜರಿ ಹೇಗಿದೆ ಅಂತ ತೋರಿಸಿದ್ದೀವಿ. ಆಧುನಿಕ ಸಮಯದಲ್ಲಿ ಸ್ಟೆರಿಲಿಟಿ, ಕ್ಲೀನ್ಲಿನೆಸ್, ಗ್ಲವ್ಸ್, ಮಾಸ್ಕ್ ಮತ್ತು ಅನೆಸ್ಥೀಶಾ ಎಲ್ಲ ಇದೆ. ಇವತ್ತು ಆಧುನಿಕ OTಯಲ್ಲಿ ಎಲ್ಲ ನಿಯಮಗಳು ಅನುಸರಿಸಿದ್ದಾರೆ. ಇದರಿಂದ ಸರ್ಜರಿ ಸುರಕ್ಷಿತ ಆಗಿರುತ್ತೆ. ಮೊಹಮ್ಮದ್ ಆದಿಲ್ ಶಾ ಅವರು ಗೋಲ್ಗುಂಬಸ್ಸಿನ ಸ್ಥಾಪಕ. ಆದಿಲ್ ಶಾಹಿ ರಾಜವಂಶದ 7ನೇ ಸುಲ್ತಾನರಾದ ಆದಿಲ್ ಶಾ ಅವರು ತಮ್ಮ ಸಮಾಧಿಗಾಗಿ ಗೋಲ್ಗುಂಬಸ್ ಅನ್ನು ಸ್ಥಾಪಿಸಿದರು. 1626ರಿಂದ ಶುರುವಾದ ಗೋಲ್ಗುಂಬಸ್ 1657ವರೆಗೆ ಮುಕ್ತಾಯಗೊಂಡಿತು. ಹಾರ್ದಿಕ ಶುಭೋದಯಗಳು. ನನ್ನ ಹೆಸರು ಝೈವಾ ಬಾನು. ನಾನು ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಅಂಬವಿಲಾಸ ವಿಷಯದಲ್ಲಿ ಹೇಳುತ್ತಿದ್ದೇನೆ. ಮೈಸೂರು ಅರಮನೆ ದಕ್ಷಿಣ ಭಾರತದ ಕರ್ನಾಟಕ ಮೈಸೂರಿನ ನಗರದಲ್ಲಿರುವ ಇತಿಹಾಸದ ಸ್ಥಳ. ಇದು ಪ್ರಾರಂಭಿಸಿದ್ದು 1872ರಲ್ಲಿ, 1912ರಲ್ಲಿ ಮುಗಿತು. ಒಡೆಯರ್ ರಾಜವಂಶದಿಂದ ಪ್ರಾರಂಭಿಸಲಾಯಿತು. ಇದನ್ನು ನಿರ್ಮಿಸಲು 15 ವರ್ಷಗಳು ಬೇಕಾಯಿತು. ಹಾಗೆ ಇದರಲ್ಲಿ 3 ಮುಖ್ಯ ಪ್ರವೇಶ ದ್ವಾರಗಳಿವೆ. ಇದರಲ್ಲಿ ಹಾಗೆ 18 ದೇವಾಲಯಗಳನ್ನು ಹೊಂದಿದೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ವಹಿಸುತ್ತದೆ. ಇದರ ಪ್ರಮುಖ ವಿಶೇಷತೆ ಪ್ರಾಚೀನವಾಗಿದೆ. ಎಲ್ಲರಿಗೆ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಕುಬ್ರಾ ಸಿದ್ದಿಖಾ, ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್. ಇವತ್ತು ನನ್ನ ವಿಷಯದ ಕನ್ನಡದ ಪ್ರಸಿದ್ಧ ಕವಿಗಳು ಈ ವಿಷಯದ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹಂಚಿದಲು ಇಲ್ಲಿ ಬಂದಿದ್ದೀನಿ. ದರಾ ಬೇಂದ್ರೆ ಕಿರು ಪರಿಚಯ. ದರಾ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 1891 ಜನವರಿ 31. ಸ್ಥಳ ಧಾರವಾಡ. ವೃತ್ತಿ ಅಧ್ಯಾಪಕರು ಮತ್ತು ಕವಿಗಳು. ಕೃತಿಗಳು: ಗೋರಿ ಕೃಷ್ಣ ಕುಮಾರಿ, ಉಲಿಯಾಲೆ, ನಾದಲೀಲಾ, ಸಖಿ ಗೀತ, ಮೇಘದೂತ, ನಗಿಯ ಹೊಗೆ ಇತ್ಯಾದಿ. ಪ್ರಶಸ್ತಿಗಳು: ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಹಾರ್ದಿಕ ಶುಭೋದಯ. ನನ್ನ ಹೆಸರು ಫಿಜಾಯಿರಂ. ನಾನು ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಗಳನ್ನು ಬಗ್ಗೆ ಮಾತಾಡುವುದಕ್ಕೆ ನಿಂತಿದ್ದೀನಿ. ಕರ್ನಾಟಕದಲ್ಲಿ ಅಕ್ಕಿ, ರಾಗಿ, ಟೊಮ್ಯಾಟೊ, ಕ್ಯಾರೆಟ್, ದ್ರಾಕ್ಷಿ ಇನ್ನೂ ಪ್ರಮುಖ ಬೆಳೆಗಳ ತೋಟಗಾರಿಕೆ ಇದ್ದಾವೆ. ಮೆಣಸು, ಕಾಜು, ಅರಿಶಿನ ಮಸಾಲೆಗಳ ಬೆಳೆಗಳು ಇದ್ದಾವೆ. ಕೊಡಗುನಲ್ಲಿ ಕಾಫಿ ಪ್ರಮುಖ ಬೆಳೆವಾಗಿದೆ. ಇಂತಹ ಕರ್ನಾಟಕದಲ್ಲಿ ಮುಂತಾದ ಬೆಳೆಗಳು ಇದ್ದಾವೆ. ಧನ್ಯವಾದ. ನನ್ನ ಹೆಸರು ಜಯಪ್ರದಾ. ನಾನು 1ನೇ GNM ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಒಂದು ಮಹತ್ವದ ವಿಷಯವಾದ ಆಸ್ಪತ್ರೆಯ ಬಗ್ಗೆ ಮಾತನಾಡುವುದಕ್ಕೆ ನಿಂತಿದ್ದೀನಿ. ಆಸ್ಪತ್ರೆ ಎಂದರೆ ಕೇವಲ ಕಟ್ಟಡವಲ್ಲ, ಅದು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ, ಗುಣಪಡಿಸುವ ಮತ್ತು ಆರೋಗ್ಯವನ್ನು ಕಾಪಾಡುವ ಉತ್ತಮ ಸ್ಥಳವಾಗಿದೆ. ವೈದ್ಯಕೀಯರು, ಶುಶ್ರೂಷಕಿಯರು ಮತ್ತು ಆರೋಗ್ಯ ಸಿಬ್ಬಂದಿಗಳು ತಮ್ಮ ಸೇವೆಯ ಮೂಲಕ ನಮ್ಮ ಜೀವನವನ್ನು ಕಾಪಾಡುತ್ತಾರೆ ಮತ್ತು ಅವರು ಮಮತೆಯಿಂದ ಪ್ರತಿಯೊಬ್ಬ ರೋಗಿಗಳನ್ನು ನೋಡಿಕೊಳ್ಳುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ನಬಿಯಾ ಫಾತಿಮಾ. ನಾನು 1ನೇ GNM ತರಗತಿ
ನಾನು ನಿಮ್ಮ ಮುಂದೆ ಒಂದು ಮಹತ್ವವಾದ ವಿಷಯವಾದ ಫಾರ್ಮಸಿ ಬಗ್ಗೆ ಮಾತನಾಡಲು ನಿಂತಿದ್ದೀನಿ. ಫಾರ್ಮಸಿ ಎಂದರೆ ಔಷಧಿಗಳನ್ನು ತಯಾರಿಸುವ ಮತ್ತು ನೀಡುವ ಪ್ರಮುಖ ವಿಭಾಗಗಳನ್ನು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮುಖವನ್ನು ದೊರಕುವುದು. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಮಿಸ್ಬಾ. ನಾನು 1ನೇ ವರ್ಷದ GNM ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಮಹತ್ವದ ವಿಷಯ ಲಸಿಕೆ ಪಟ್ಟಿಯ ಬಗ್ಗೆ ಹೇಳುತ್ತಿದ್ದೀನಿ. ಅಟ್ ಬರ್ತ್ ಹುಟ್ಟುವಾಗ OPV, BCG, ಹೆಪ್ BB ಲಸಿಕೆಯನ್ನು ಹಾಕುತ್ತಾರೆ. 6 ವಾರಗಳಲ್ಲಿ OPV, RVV, FIP, ಪೆಂಟಾವಿಬಲ್, HD, PCV ಲಸಿಕೆಯನ್ನು ಹಾಕುತ್ತಾರೆ. 10 ವಾರಗಳಲ್ಲಿ OPV, RVV, ಲಸಿಕೆಯನ್ನು ಹಾಕುತ್ತಾರೆ. 16 ವಾರಗಳಲ್ಲಿ OPV, RVV, FIPV, ಪೆಂಟಾ, PCV ಲಸಿಕೆಯನ್ನು ಹಾಕುತ್ತಾರೆ. 6 ತಿಂಗಳಲ್ಲಿ MR, FIVP, PCV ಬೂಸ್ಟರ್, JE ಲಸಿಕೆಯನ್ನು ಹಾಕುತ್ತಾರೆ. 16 ರಿಂದ 24 ತಿಂಗಳಲ್ಲಿ OPV, MR, DPT ಬೂಸ್ಟರ್, VIT, JE ಲಸಿಕೆಯನ್ನು ಹಾಕುತ್ತಾರೆ. 5 ವರ್ಷಗಳಲ್ಲಿ DPT, P2 ಲಸಿಕೆಯನ್ನು ಹಾಕುತ್ತಾರೆ. ಆಮೇಲೆ 10 ವರ್ಷದಲ್ಲಿ TD, ಆಮೇಲೆ 16 ವರ್ಷದಲ್ಲಿ TDಯನ್ನು ಹಾಕುತ್ತಾರೆ. ಧನ್ಯವಾದಗಳು. ಶುಶ್ರೂಷಕಿಯರ ಪಾತ್ರ ಈ ಅತಿ ಮುಖ್ಯ. ನಾವು ಹೆಮ್ಮೆಯಿಂದ ಈ ಪಾತ್ರವನ್ನು ಅನುಸರಿಸಲು ನಿಂತಿದ್ದೇವೆ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಮ್ಮ ಸಂಸ್ಥಾನದ ಅನಾಟಮಿ, ಫಿಸಿಯಾಲಜಿ ಮತ್ತು ನ್ಯೂಟ್ರಿಷನ್ ಪ್ರಯೋಗಾಲಯ ಬಗ್ಗೆ ನಾನು ಪರಿಚಯಿಸುತ್ತೇನೆ. ಇದು ಮಾನವ ದೇಹದ ರಚನೆ ಮತ್ತು ದೇಹ ಹೇಗೆ ಕೆಲಸ ಮಾಡುತ್ತವೆ ಎಂದು ಹೇಳಿಕೊಳ್ಳುತ್ತವೆ. ದೇಹದ ರಚನೆ ವಿಭಾಗದಲ್ಲಿ ಸ್ಕೆಲಿಟನ್ ಮಾಡೆಲ್ಸ್ ಇದೆ. ಸ್ಕೆಲಿಟನ್ ಮಾಡೆಲ್ನಲ್ಲಿ ಎಷ್ಟು ಮೂಳೆ ಇದೆ, ಅದು ಹೇಗೆ ಸಪೋರ್ಟ್ ಮಾಡುತ್ತದೆ ಎಂದು ಹೇಳಿಕೊಳ್ಳುತ್ತವೆ. ಹೃದಯ, ಶ್ವಾಸಕೋಶ ಯಾವ ವಿಭಾಗದಲ್ಲಿ ಇರುತ್ತವೆ ಅಂತ ಹೇಳಿಕೊಳ್ಳುತ್ತವೆ. ನಾವು ತಿಳಿಸಿರೋದೇನೆಂದರೆ ಕ್ಯಾನ್ಸರ್ ಸ್ಟೇಜ್ ಬಗ್ಗೆ ನಾವು ತಿಳಿಸುತ್ತಿದ್ದೇವೆ. ಆದರೆ ಯಾವ ಥರ ನಮಗೆ ಇವಾಗ ಫ್ಯಾಕ್ಟಿ ಲಿವರು, ಆಲ್ಕೋಹಾಲ್, ಡ್ರಗ್ಸ್ ಪದಾರ್ಥಗಳನ್ನು ನಾವು ಲಿವರ್ ಕ್ಯಾನ್ಸರ್ ಬರೋದನ್ನು ನಾವು ನೋಡಬಹುದು. ಈ ಥರ ನಾವು ಆಲ್ಕೋಹಾಲು ಮತ್ತು ಸಿಗರೇಟ್ಸ್ ಜಾಸ್ತಿ ನಾವು ಉತ್ಪಾದಿಸಿ ನಾವು ಆ ಲಿವರನ್ನು ನೋಡಬಹುದು. ನಾವು ಫಸ್ಟ್ ಸ್ಟೇಜಲ್ಲಿ ನೋಡಬಹುದು ನಮ್ಮ ಲಿವರು ಯಾವ ಥರ ಚಿಕ್ಕದಾಗಿದೆ. ನಾವು ಅದೇ 2ನೇ ಸ್ಟೇಜಲ್ಲಿ ನಾವು ನೋಡಬಹುದು. ಅದೇ ಅದರದ್ದು ಬಣ್ಣವನ್ನು ಚೇಂಜ್ ಮಾಡಿ ನಾವು ಲಿವರ್ ಅನ್ನು ನೋಡಬಹುದು. ಅದೇ ನಾವು 3ನೇ ಸ್ಟೇಜಲ್ಲಿ ನಾವು ನೋಡುವಾಗ ರಕ್ತ ಗಂಟು ಪದಾರ್ಥಗಳನ್ನು ಕಟ್ಕೊಂಡು ನಮ್ಮ ಲಿವರ್ ಮೇಲೆ ಎಲ್ಲ ಒಂದು ಲಿವರ್ ಆ 3ನೇ ಸ್ಟೇಜಲ್ಲಿ ಫಿಬ್ರೋಸಿಸ್ ಸ್ಟೇಜಲ್ಲಿ ಬಂದು ನಾವು ನೋಡಬಹುದು. ಅದೇ ನಾವು 4ನೇ ಸ್ಟೇಜಲ್ಲಿ ಸಿರೋಸಿಸ್ ಸ್ಟೇಜಲ್ಲಿ ನಾವು ನೋಡಬಹುದು. ಅದೇ ರಕ್ತ ಗಂಟು ಪದಾರ್ಥಗಳು ಎಲ್ಲ ರಕ್ತ ಒಣಗೋಗಿ ನಾವು ಆ ಸ್ಟೇಜಲ್ಲಿ ನಾವು ನೋಡಬಹುದು. 5ನೇ ಸ್ಟೇಜಲ್ಲಿ ನಾವು ನೋಡಬಹುದು ಎಲ್ಲ ನಮ್ಮ ಲಿವರು ಕ್ಯಾನ್ಸರ್ ಫುಲ್ ಇದಾಗಿ ನಾವು ನಾಶವಾಗಿ ಎಲ್ಲ ಬ್ಲ್ಯಾಕ್ ಆಗಿ ನಾಶವಾಗಿ ನಾವು ನೋಡಬಹುದು. ಇದು ಇದು ಪ್ರಾಜೆಕ್ಟ್ ಮಾಡೋದು ಆಯುಷ್ ಮೆಡಿಸಿನ್ ಮೇಲೆ ಮಾಡೋದು. ಇದರಲ್ಲಿ ಆಯುಷ್ ಮೆಡಿಸಿನ್ ಅಲ್ಲಿ 5 ಭಾಗ ಇರುತ್ತೆ. ಪ್ರಥಮದಲ್ಲಿ ಆಯುರ್ವೇದ ಇದೆ, ಸೆಕೆಂಡ್ ಅಲ್ಲಿ ಯೋಗ ಇದೆ, 3ನೇ ಭಾಗ ಅಲ್ಲಿ ಯುನಾನಿ ಇದೆ, 4ನೇ ಭಾಗ ಅಲ್ಲಿ ಸಿದ್ಧ ಇದೆ, 5ನೇ ಭಾಗ ಅಲ್ಲಿ ಹೋಮಿಯೋಪತಿ ಇದೆ. ಕೆಮ್ಮೆಗೆ ತುಳಸಿ ಅಂದರೆ ನೈಸರ್ಗಿಕವಾಗಿ ಎಲ್ಲ ರೋಗಗಳನ್ನು ಗುಣಪಡಿಸುತ್ತವೆ. ಆಮೇಲೆ ಚಾಮರದ ಸಮಸ್ಯೆಯ ಗುಣಪಡಿಸುವ ಎಲ್ಲ ರೋಗಗಳನ್ನು ಇದಾಗುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಅಶ್ವಗಂಧ ಮತ್ತು ಆಮ್ಲದಂತ ಇದು ಅನೇಕ ಉಪಹಾರ ಹೊಂದಿವೆ. ಶುಭೋದಯಗಳು. ನನ್ನ ಹೆಸರು ಜಾಫರ್ ಸಾದಿಕ್. ನಾನು ಫಸ್ಟ್ ಇಯರ್ ಡಿಪ್ಲೊಮಾ ಪ್ಯಾರಾಮೆಡಿಕಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ. 4 ಬಣ್ಣದ ಡಸ್ಟ್ಬಿನ್ ಅದರಲ್ಲಿ 4 ಕಲರ್ ಇದೆ. 4 ಬಣ್ಣದಲ್ಲಿ ಹಳದಿ ಬಣ್ಣದಲ್ಲಿ ಅಂಗಾಂಶ ವಸ್ತುಗಳನ್ನು ಹಳದಿ ಬಣ್ಣದಲ್ಲಿ ಹಾಕುತ್ತಾರೆ. ಕೆಂಪು ಬಣ್ಣದಲ್ಲಿ ಗ್ಲೌಸ್ ಅಥವಾ ಮಾಸ್ಕ್, ಬಾಟ್ಲ್ ಇದೆಲ್ಲ ಕೆಂಪು ಬಿನ್ನಲ್ಲಿ ಹಾಕುತ್ತಾರೆ. ಬಿಳಿ ಬಿನ್ನಲ್ಲಿ ಸೂಜಿ, ತೀಕ್ಷ್ಣ ವಸ್ತುಗಳು ಇದೆಲ್ಲ ಬಿಳಿ ಬಿನ್ನಲ್ಲಿ ಹಾಕಲಾಗುತ್ತದೆ. ಆ ಥರ ಇನ್ನೊಂದು ಕಲರು ನೀಲಿ ಬಣ್ಣದಲ್ಲಿ ಗಾಜಿನ ಬಾಟಲ್ ಅಥವಾ ಗಾಜಿನ ತುಂಡುಗಳು ಹಾಕಲಾಗುತ್ತದೆ. ಇದು ನಾವು ಪಾಲಿಸಬೇಕು.